ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನು ಅಂತ ಹೇಳಿದ್ರೆ ಹಲಸಿನ ಹಣ್ಣಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಇಷ್ಟು ಒಂದು ದೊಡ್ಡ ಕಪ್ ಅಷ್ಟು ರೈಸು ನೆನೆ ಹಾಕಬೇಕೀಗ 1-2-3 ಅವರ್ಸ್ ಆದರೂ. ಸ್ವಲ್ಪ ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ, ನಮ್ಗೆ ಈ ಥರ ಫ್ರೋಝನಲ್ಲಿ ಸಿಕ್ಕತ್ತೆ ಗ್ರೇಟೆಡ್ಡು, ಅದೇ ಅದು. ಏಲಕ್ಕಿ, ಬಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು 4 ಏಲಕ್ಕಿ ಇದ್ದರೆ ಸಾಕು. ಇದಿಷ್ಟು ಬೇಕು. ಇದಕ್ಕೆ ನೀರು ಹಾಕಿ ಇವಾಗ ರೆಡಿ ಮಾಡ್ತೀನಿ. ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಸೋಕ್ ಮಾಡಬೇಕು. 3 ಟೈಮ್ಸ್ ವಾಶ್ ಮಾಡಿದ್ದೀನಿ. ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಸಣ್ಣ ಇರುತ್ತದು. 2 ಅವರ್ಸು ಸೋಕ್ ಮಾಡೋಣ. ಈ ಪೌಡರ್ ಸಾಕು, ಇದು ಬೇಡ. ಆಮೇಲೆ ಇದನ್ನು ಗ್ರೈಂಡ್ ಮಾಡಬೇಕು, ಅದೆಲ್ಲ ಆಮೇಲೆ ತೋರಿಸ್ತೀನಿ. ಇವಾಗ ಫಸ್ಟು 2 ಅವರ್ಸ್ ಬಿಟ್ಬಿಟ್ಟು ಬರೋಣ. ತೆಂಗಿನಕಾಯಿ ಇದರಲ್ಲಿ ಅರ್ಧ ಬೇಕು, ಇಷ್ಟು ಫುಲ್ ಬೇಡ. ಯಾಕಂದರೆ ಇದು ಫುಲ್ಲಿ ಕಂಪ್ರೆಸ್ಡ್ ಮಾಡಿಬಿಟ್ಟು ಈ ಥರ ಕ್ಯೂಬ್ ಥರ ಮಾಡಿದ್ದಾರೆ. ಇದರಲ್ಲಿ ಏನಿದ್ರು ಒಂದು ಫುಲ್ಲು ತೆಂಗಿನಕಾಯಿ ಇರುತ್ತೆ. ನನಗೆ ಅರ್ಧ ಅಷ್ಟಿದ್ರೆ ಸಾಕು. ಗ್ರೈಂಡ್ ಆಗಿರೋ ಜಾಕ್ ಫ್ರೂಟು, ಸ್ವಲ್ಪ ಕಾರ್ಡಮಮ್ ಪೌಡರು, ಬೆಲ್ಲನ ಗ್ರೈಂಡ್ ಮಾಡ್ಕೋಬೇಕು, ಇಲ್ಲಾಂದರೆ ಮೆಲ್ಟ್ ಮಾಡ್ಕೋಬೋದು. ಬೆಲ್ಲ ಇದೆ, ಬೆಲ್ಲ ಸ್ವಲ್ಪ ರೈಸ್ ಗ್ರೈಂಡ್ ಮಾಡೋಕ್ಕೂ ಇಟ್ಕೊತೀನಿ. ರೈಸು ಇದು ಸ್ವಲ್ಪನೇ ಬೆಲ್ಲ ಗ್ರೈಂಡ್ ಮಾಡಿದ್ನಲ್ಲ, ಅದರದ್ದೇ ವಾಟರ್ ಗ್ರೈಂಡ್ ಮಾಡ್ತಾಯಿದ್ದೀನಿ. ರೈಸ್ ಗ್ರೈಂಡ್ ಮಾಡಿರೋದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಹಾಕಬೇಕು. ಸ್ವಲ್ಪ ಕೋಕೋನಟ್ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡೋಕ್ಕೆ. ಇದು ಸೆಕೆಂಡ್ ರೌಂಡ್ದು ರೈಸ್ ಗ್ರೈಂಡ್ ಆಯಿತು. ಇಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ ಇದು ಮಾಡೋಕ್ಕೆ. ಇವಾಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಒಂದು 1/2 ಅವರ್ ಇಡಬೇಕು. ಕೋಕೋನಟ್ ಇನ್ನೊಂದು ಸ್ವಲ್ಪ ಇವಾಗ ಟಾಪಲ್ಲಿ ಹಾಕಿದೆ, ಬಾಯಿಗೆ ಸಿಗಲಿ ಅಂತ. ಮಿಕ್ಸು ಆಮೇಲೆ ಮಾಡ್ತೀನಿ, ಮಾಡೋ ಹೊತ್ತಿಗೆ. ಈಗ ಫಸ್ಟ್ ಹಿಂಗಿರಲಿ, ಇಲ್ಲಾಂದ್ರೆ ಹಲಸಿನ ಹಣ್ಣಿಂದ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಸೊ ಹಿಂಗೆ ಹಾಕಿ ಒಂದು ಅರ್ಧ ಗಂಟೆ ಇಟ್ಟರೆ ಸರಿ ಇರುತ್ತೆ. ಒಂದ್ಸಲ ಹಾಕಿ ಇಡೋಣ. ಥರ ಹಾಕಿ ಇಡೋಣ. ಆಮೇಲೆ ಬಂದು ಸ್ಟೀಮ್ ಮಾಡಬೇಕು. ಅದನ್ನು ಒಂದು ಅರ್ಧ ಗಂಟೆ ಆದಮೇಲೆ ಬಿಡ್ತೀನಿ. ಕೋಕೋನಟ್ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಮಾಡಬೇಕು. ಇನ್ ಕೇಸ್ ಏನಾದ್ರು ಗ್ರೈಂಡ್ ಮಾಡೋತ್ತಿಗೆ ವಾಟ್ರ್ ಆಯಿತು ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಈಗ ಹಾಕಿದೆ, 1 ಅವರೇ ಇಟ್ಬಿಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಹೋಗಿ ಬಾಳೆ ಎಲೆ ಕಟ್ ಮಾಡ್ಕೊಬರ್ತೀನಿ. ನಮ್ಮ ಮನೇಲೆ ಬೆಳೆದಿದೆ. ಅದನ್ನು ಮೀಡಿಯಮ್ ಹೀಟಲ್ಲಿ ಇಟ್ಬಿಟ್ಟು ನೀರು ಇಟ್ಟಿದ್ದೀನಿ, ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇವಾಗ ಅದ್ರ ಮೇಲ್ಗಡೆ ಈ ಟ್ರೇ ಹಾಕ್ತೀನಿ. ಇದು ಆಮೇಲೆ ಮುಚ್ಚಳ ಮುಚ್ಚಬೇಕು, ಬಟ್ ಬಾಳೆ ಎಲೆಯಲ್ಲಿ ಹಾಕಬೇಕು. ಇವಾಗ ಬಿಸಿಗೆ ಇಟ್ಬಿಟ್ಟು ಬಾಳೆ ಎಲೆ ಕಟ್ ಮಾಡ್ಕೊಬರೋಣ ಬನ್ನಿ. ಇದು ಸಣ್ಣದು, ಇದು ಸ್ವಲ್ಪ ದೊಡ್ಡದಿದೆ. ಇದು ಇನ್ನೂ ಸಣ್ಣದು, ಇಲ್ಲಿ ದೊಡ್ಡದಿದೆ, ಇದು ತಗೊಳ್ಳೋಣ. ಸಾಕೆಷ್ಟು ನಮಗಿವಾಗ 3 ತೊಗೊಂಡಿದ್ದೀನಿ. ವಾಶ್ ಮಾಡಬೇಕು ಇವಾಗ ಮನೆ ಒಳಗಡೆ ಹೋಗಿ. ಇದು ಒಂದು ತೆಗೆದುಬಿಡ್ತೀನಿ. 5 ಎಲೆ ಇಟ್ಟರೆ ಸಾಕು ಅಂತಾರೆ.
ಮಧ್ಯದಲ್ಲೇ ಇದೆ ಇವಾಗ. ಮಿಕ್ಸ್ ಮಾಡೋಣ ತೆಂಗಿನಕಾಯಿ ಎಲ್ಲದನ್ನು. ಮಿಕ್ಸ್ ಆಯಿತು. ಇವಾಗ ಎಲೆನ ಕಟ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಷ್ಟೆ. ಥರ ತಗೊಂಡು ಈ ಥರ ಹಾಕಬೇಕು. ಫೋಲ್ಡ್ ಮಾಡಬೇಕೀಗ. ಈ ಥರ ಫೋಲ್ಡ್ ಮಾಡಿ ಒಂದರ ಮೇಲೆ ಒಂದೇ ಇಡಬೇಕು. ಇದು ಲೀಫ್ನ ಅರ್ಧ ಕಟ್ ಮಾಡಿದೆ ಒಳಗೆ ಹಾಕ್ಕೊಳ್ಳೋಕೆ ಈಸಿ ಆಗಲಿ ಅಂತ. ಫೋಲ್ಡ್ ಮಾಡಾಯಿತು. ಇವಾಗ ಈ ಥರ ಇಡೋಣ. ಒಂದರ ಮೇಲೆ ಒಂದು ಇಡ್ತಾ ಹೋಗ್ಬೋದು. ಇವಾಗ ಮುಚ್ಚಿ ಒಂದು 15 ನಿಮಿಷ ಇಡಬೇಕು. ರೌಂಡ್ ಆಯಿತು. ಸೆಕೆಂಡ್ ರೌಂಡ್ ಇಟ್ಟಿದ್ದೀನಿ. ಇದನ್ನು ತುಪ್ಪದಲ್ಲಿ ತಿನ್ನಬೇಕು. ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ಕುಕ್ ಆಗೋಕ್ಕೆ. ಎಂಜಾಯ್ ಮಾಡಿ. ಹೆಲ್ತಿನೂ ಅಷ್ಟೇ, ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.